ಮಧುಮೇಹಿಗಳಿಗೆ ಯಾವ ರೀತಿಯ ಆಹಾರಗಳನ್ನು ನಾವು ತಯಾರಿಸ್ಕೊಳ್ಬೋದು ಅಂತ. ಯಾವೆಲ್ಲ ಧಾನ್ಯಗಳಲ್ಲಿ ನಾವು ಮಧುಮೇಹವನ್ನು ಹತೋಟಿ ಮಾಡಿಕೊಳ್ಬಹುದು. ನಮಸ್ತೆ ವೀಕ್ಷಕರೇ, ಯೋಗವನ್ನು ಬೆಟ್ಟ ಅರ್ಪಿಸುವ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ವಿಶೇಷವಾಗಿ ಮಧುಮೇಹಿಗಳಿಗೆ ಯಾವ ರೀತಿಯ ಆಹಾರಗಳನ್ನು ನಾವು ತಯಾರಿಸ್ಕೊಳ್ಬೋದು ಅಂತ. ಮಧುಮೇಹ ಅಂದ ಕೂಡಲೇ ರಾಗಿ ಗೋಧಿ ಎರಡು ಬಿಟ್ಟು ನಮಗೆ ಬೇರೆ ಪ್ರಪಂಚನೇ ಇರೋದಿಲ್ಲ. ಆ ಎರಡೇ ಅಂಶಗಳನ್ನು ತಗೊಳ್ತಾ ಉಷ್ಣತೆ ಹೆಚ್ಚು ಮಾಡಿಕೊಂಡು, ರಕ್ತ ಸಂಚಾರದಲ್ಲಿ ಕೊರತೆ ಮಾಡಿಕೊಂಡು, ಮೂಲವ್ಯಾಧಿ ಸಮಸ್ಯೆಗಳು, ಪಾದ ಉರಿ, ಎಷ್ಟೆಲ್ಲ ತೊಂದರೆಗಳನ್ನು ಎದುರಿಸ್ತಾ ಇರ್ತೀವಿ. ಆದರೂ ಮಧುಮೇಹ ಆದರೂ ಕಂಟ್ರೋಲಿಗೆ ಬಂದಿದೆಯಾ ಅಂದರೆ ಅದು ಕೂಡ ಇಲ್ಲ. ಸೊ ಹಾಗಾಗಿ ಈ ಗೋಧಿಯನ್ನು ಹೊರತುಪಡಿಸಿ ಯಾವೆಲ್ಲ ಧಾನ್ಯಗಳಲ್ಲಿ ನಾವು ಮಧುಮೇಹವನ್ನು ಹತೋಟಿ ಮಾಡಿಕೊಳ್ಬಹುದು ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಹೇಳ್ಕೊಡ್ತಾ ಇರೋವಂಥದ್ದು ಜೋಳದ ನುಚ್ಚು. ಈ ಸಣ್ಣ ಜೋಳ ನೋಡಿರ್ತೀರ, ಉತ್ತರ ಕರ್ನಾಟಕದ ಸೈಡಲ್ಲಿ ಬೆಳೀತಕ್ಕಂಥ ಜೋಳ. ಈ ಜೋಳವನ್ನು ಉಪ್ಪಿಟ್ಟಿಗೆ ಹೇಗೆ ಬಳಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಜೋಳ ಕೂಡ ನಿಮ್ಮ ಮಧುಮೇಹವನ್ನು ಹತೋಟಿಯಲ್ಲಿ ತರುತ್ತೆ. ಸೊ ಜೋಳವನ್ನು ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಹೀಗೆ ಜೋಳವನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ಜೋಳದ ನುಚ್ಚು ಅಂತ ಕೂಡ ಹೇಳ್ತೀವಿ. ಈ ಜೋಳದ ನುಚ್ಚು ಬಂದು ಉತ್ತರ ಕರ್ನಾಟಕ ಸೈಡಲ್ಲಿ ಬೆಳೀತಕ್ಕಂಥ ಜೋಳ. ಸೊ ನಾವು ಮಲೆನಾಡಲ್ಲಿ ಬೆಳೆಯೋ ಜೋಳನೇ ಬೇರೆ ಇರುತ್ತೆ. ನಾವು ಏನು ಜೋಳದ ರೊಟ್ಟಿ ಅಂತ ತೊಗೊಳ್ತೀವಲ್ಲ, ಆ ಜೋಳವನ್ನು ನುಚ್ಚು ಮಾಡ್ಕೊಂಡಿರ್ತಕ್ಕಂಥದ್ದು. ಇದನ್ನು ಬಳಸ್ಕೊಂಡು ಉಪ್ಪಿಟ್ಟನ್ನು ಮಾಡೋದನ್ನು ಹೇಗೆ ಅಂತ ನೋಡೋಣ. ಸೊ ನಾವು ಒಗ್ಗರಣೆಯಲ್ಲಿ ಕುಸುವಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಮಧುಮೇಹಿಗಳಿಗೆ ಉತ್ತಮವಾದಂಥ ಎಣ್ಣೆ ಇದು. ಗಾಣದಿಂದ ತಂದಿರ್ತಕ್ಕಂಥ ಶುದ್ಧವಾದ ಎಣ್ಣೆ. ಸುಲಭವಾಗಿ ಮಾಡ್ಕೊಳ್ತಕ್ಕಂಥದ್ದು. ನೀವು ಮನೆಯಲ್ಲಿ ಹೇಗೆ ಉಪ್ಪಿಟ್ಟು ಮಾಡ್ತಿರೋ, ರವೆ ಹಾಕಿ ಮಾಡ್ತೀರ, ಆ ರವೆ ಉಪ್ಪಿಟ್ಟಲ್ಲಿ ನಿಮಗೆ ಗೋಧಿ ಅಂಶ ಜಾಸ್ತಿ ಇರುತ್ತೆ. ರವೆ ಅಂದ್ರೇ ಕಾಂಕ್ರೀಟ್ ಅಂತ ಕೇಳಿದ್ದೀರ. ಅದನ್ನು ತಿಂದರೆ ಮತ್ತಷ್ಟು ಮಲಬದ್ಧತೆ ಜಾಸ್ತಿ ಆಗುತ್ತೆ, ಕರಳು ಕಟ್ಕೊಳ್ಳುತ್ತೆ, ಹಾಗೆ ದೇಹ ಕೂಡ ಉಷ್ಣತೆಗೊಳಗಾಗುತ್ತೆ. ಹಾಗಾಗಿ ನಾವು ರವೆಯನ್ನು ಬಳಸದೇ ಉಪ್ಪಿಟ್ಟು ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಸೊ ಒಗ್ಗರಣೆಗೆ ಇಟ್ಟಿದ್ದೀನಿ. ಸಾಸಿವೆ ಜೊತೆಗೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ. ಪ್ರತಿ ಆಹಾರದಲ್ಲೂ ಜೀರಿಗೆಯನ್ನು ಹೆಚ್ಚಾಗಿ ಬಳಸ್ತೀನಿ, ಯಾಕಂದರೆ ಅದು ಡೈಜೆಷನ್ಗೆ ತುಂಬ ಒಳ್ಳೆಯದಂತ. ಮೆಣಸಿನ್ಕಾಯಲ್ಲಿ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ, ಆದರೆ ಹಸಿರು ಮೆಣಸಿನ್ಕಾಯನ್ನು ಬಳಸಬಾರ್ದು. ಸ್ವಲ್ಪ ಕರಿಬೇವಿನ ಎಲೆ, ಸ್ವಲ್ಪ ಇಂಗು. ಇದು ಶುಗರ್ ಪೇಷಂಟ್ಸಿಗೆ ಮಾತ್ರ ಅಲ್ಲ, ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರ್ತಕ್ಕಂಥ ರೋಗಿಗಳಿಗೂ ಕೂಡ ಇದು ಉತ್ತಮವಾದಂಥ ಔಷಧಿ. ಹೆಚ್ಚು ಜನ ಕೇಳ್ತೀರ, ಮೇಡಮ್ ರವೆ ಉಪ್ಪಿಟ್ಟನ್ನು ನಾನು ತಿನ್ಬೋದಾ ಅಂತ ಕಿಡ್ನಿ ಪೇಷಂಟ್ಸ್ ಕೇಳ್ತೀರ. ದಯಮಾಡಿ ಗೋಧಿಯನ್ನು ಯಾರೂ ಬಳಸಬೇಡಿ. ಕಿಡ್ನಿ ಪೇಷಂಟ್ಸ್ ಮೊದಲೇ ಉಪಯೋಗಿಸ್ಬಾರ್ದು. ಯಾಕಂದರೆ ನೀವು ನೀರನ್ನು ಬಹಳ ಕಡಿಮೆ ಕುಡಿಯೋದ್ರಿಂದ ನೀವು ಗೋಧಿ ಅಂಶಗಳನ್ನು ಬಳಸಿದಾಗ ನೀರಿನ ಅಂಶದ ಕೊರತೆಯಿಂದಾಗಿ ನಿಮ್ಮ ದೇಹ ಮತ್ತಷ್ಟು ಅನಾರೋಗ್ಯಕ್ಕೆ ಒಳಗಾಗ್ತದೆ. ಸೊ ಈಗ ಇದಕ್ಕೆ ಒಗ್ಗರಣೆಯಲ್ಲಿ ಈರುಳ್ಳಿಯನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ. ಕಿಡ್ನಿ ಪೇಷಂಟ್ಸು ನಾನೀಗೇನು ತಯಾರು ಮಾಡ್ತಾಯಿದ್ದೀನಿ ಇದೇ ಸೇಮ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಆದರೆ ಹುಳಿ ಒಂದನ್ನು ನೀವು ಹಾಕೋಗಿಲ್ಲ. ನಾನಿವಾಗ ಟೊಮೆಟೊ ಹಾಕಿ ಮಾಡ್ತೀನಿ, ಆದರೆ ನೀವು ಟೊಮೆಟೊ ಹಾಕಬಾರ್ದು. ಕಿಡ್ನಿ ಪೇಷಂಟ್ಸ್, ಮಧುಮೇಹಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಾನು ಹೇಗೆ ಮಾಡ್ತಾಯಿದ್ದೀನಿ ಹಾಗೆ ಮಾಡ್ಕೊಳ್ಬೋದು. ಆದರೆ ಕಿಡ್ನಿ ಪೇಷಂಟ್ಸ್ ಮಾತ್ರ ಟೊಮೆಟೊ ಅಥವಾ ನಿಂಬೆಹಣ್ಣನ್ನು ಉಪಯೋಗಿಸ್ಬಾರ್ದು. ಮತ್ತೆಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ಉಪಯೋಗಿಸ್ಕೊಳ್ಬೋದು. ಹುಳಿ ಇಲ್ಲ ಅನ್ನೋ ಚಿಂತೆಯನ್ನು ತೆಗೆದುಹಾಕಿ. ಹುಳಿ ಇಲ್ಲ ಅನ್ನೋದು ನಿಮ್ಮ ಮೈಂಡ್ ಸೆಟ್ ಅಷ್ಟೇ, ಅದಿಲ್ಲ ಅಂದರೂ ಕೂಡ ಊಟ ರುಚಿಕರವಾಗಿರುತ್ತೆ. ಈಗ ಆಲ್ರೆಡಿ ನಮ್ಮ ಯೋಗವನ ಬೆಟ್ಟದಲ್ಲಿ ಕಿಡ್ನಿ ವೈಫಲ್ಯಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ರೋಗಿಗಳಿಗೂ ಈ ರೀತಿಯ ಆಹಾರಗಳನ್ನೇ ಕೊಡ್ತೀವಿ. ಆದರೆ ಅದರಲ್ಲಿ ಟೊಮೆಟೊ ಹಾಕಿರೋದಿಲ್ಲ. ಬೇರೆ ಪೇಷಂಟ್ಸ್ಗೆ ಟೊಮೆಟೊ ಹಾಕಿ ಮಾಡಿರ್ತೀವಿ. ಈಗೇನಿಲ್ಲ, ಸಿಂಪಲ್. ಈಗ ಒಗ್ಗರಣೆ ಹಾಕ್ತಿರೋವಾಗಲೇ
ಅವರಿಗೆ ಟೊಮೆಟೊ ಹಾಕದೆ ಒಗ್ಗರಣೆ ಮಾಡ್ಕೊಂಡಿರ್ತೀವಿ, ನಾರ್ಮಲ್ ಪೇಷಂಟ್ಸ್ಗೆ ಟೊಮೆಟೊ ಹಾಕಿ ಒಗ್ಗರಣೆ ಮಾಡಿರ್ತೀವಿ. ಎರಡನ್ನು ಒಂದೇ ರೀತಿಯಾಗಿ ಉಪ್ಪಿಟ್ಟನ್ನು ಮಾಡ್ಕೊಳ್ತೀವಿ. ಸೊ ಈಗ ಇದಕ್ಕೆ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಬಟಾಣಿಯನ್ನು ತಗೊಳ್ಳೋಣ. ನೀವು ಆದಷ್ಟು ಅಡುಗೆಯಲ್ಲಿ ತರಕಾರಿಗಳನ್ನು ಬಳಸೋದು ಶುಗರನ್ನು ಕಂಟ್ರೋಲ್ ಮಾಡುತ್ತೆ. ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗೆಡ್ಡೆಕೋಸು ಶುಗರ್ಗೆ ಉತ್ತಮವಾದಂಥ ಔಷಧಿ. ಗೆಡ್ಡೆಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೀನ್ಸು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತರಕಾರಿಗಳೆಲ್ಲ ಚೆನ್ನಾಗಿ ಬೇಯಬೇಕು. ಇದು ಫ್ರೈ ಮಾಡ್ತಿರೋವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ತರಕಾರಿಗೂ ಕೂಡ ಉಪ್ಪು ಹಿಡಿಯುತ್ತೆ. ನಾನು ತೊಗೊಂಡಿರೋದು ಸೈಂಧವ ಲವಣ. ಕಿಡ್ನಿ ಪೇಷಂಟ್ಸು ಉಪ್ಪನ್ನು ತಿನ್ನೋ ಹಾಗಿಲ್ಲ. ಉಪ್ಪು ಬಳಸಿದ್ರೆ ನಿಮ್ಮದು ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಮತ್ತಷ್ಟು ತೊಂದರೆ ಆಗುತ್ತೆ. ಹಾಗಾಗಿ ಸೈಂಧವ ಲವಣವನ್ನು ನೀವು ಕೂಡ ಬಳಸ್ಬೋದು. ಅದಕ್ಕೋಸ್ಕರ ಸೈಂಧವ ಲವಣವನ್ನು ನಾನಿಲ್ಲಿ ಪರಿಚಯ ಮಾಡ್ತಾಯಿದ್ದೀನಿ. ಹೆಚ್ಚು ನಮ್ಮಲ್ಲಿ ಈ ಕಿಡ್ನಿ ವೈಫಲ್ಯ ಅಂತ ಬರ್ತಿರ್ತಕ್ಕಂಥ ರೋಗಿಗಳಲ್ಲಿ 90% 90% ಜನ ಮಧುಮೇಹಿಗಳು, ಶುಗರ್ ಪೇಷಂಟ್ಸು, BP ಪೇಷಂಟ್ಸ್ ಮತ್ತು ಹಾರ್ಟ್ ಫೇಲ್ಯೂರ್ ಪೇಷಂಟ್ಸ್. ತುಂಬ ವರ್ಷಗಳಿಂದ, ಒಂದು 15-20 ವರ್ಷದಿಂದ ನಾನು ಮಧುಮೇಹಕ್ಕೆ ಮಾತ್ರೆಗಳನ್ನು ನುಂಗ್ಕೊಂಡು ಬಂದಿದ್ದೆ ಅಂತ ಹೇಳಿರುವಂಥ ಹಿನ್ನೆಲೆಗಳು 90% ಇದೆ. ಸೊ ಶುಗರ್ ಇರೋವಂಥವ್ರು ಕೇವಲ ನಾನು ರಾಗಿ ಗೋಧಿ ಎರಡನ್ನು ತಿಂತೀನಿ, ಡಾಕ್ಟ್ರು ಕೊಟ್ಟಿರೋ ಮಾತ್ರೆ ನುಂಗ್ತೀನಿ, ನನ್ನ ಶುಗರ್ ಗುಣ ಆಗುತ್ತೆ ಅಂದರೆ ಇಷ್ಟೂ ತೊಂದರೆಗಳು ಕೂಡ ನಿಮಗೆ ಒಟ್ಟೊಟ್ಟಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಆಹಾರದಲ್ಲಿ ಗೋಧಿಯನ್ನು ಹೊರತುಪಡಿಸಿ ಅಕ್ಕಿ, ರಾಗಿ, ಜೋಳ, ಸಿರಿಧಾನ್ಯ ಇವುಗಳನ್ನು ನೀವು ಬಳಸ್ಕೊಳ್ಬೋದು. ಅವುಗಳನ್ನು ನೀವು ವಿಶೇಷವಾಗಿ ರುಚಿಕರವಾಗಿ ಕೂಡ ಆಹಾರ ತಯಾರು ಮಾಡಿ ಬಳಸ್ಕೊಳ್ಬೋದು. ಸೊ ಅದನ್ನೇ ನಾನು ಇವಾಗ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇರೋದು. ಎಷ್ಟೋ ಜನಕ್ಕೆ ಸಿರಿಧಾನ್ಯನ ಹೆಂಗೆ ಅಡುಗೆ ಮಾಡೋದು, ಸಿರಿಧಾನ್ಯ ಹೆಂಗೆ ಬಳಸ್ಕೊಳ್ಳೋದು ದೊಡ್ಡ ಪ್ರಶ್ನೆ. ಹಾಗಾಗಿ ಸಿರಿಧಾನ್ಯಗಳಲ್ಲಿ ಏನೆಲ್ಲ ವಿಶೇಷವಾಗಿ ನಾವು ಅಡುಗೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಸೊ ಮಧುಮೇಹಿಗಳು ಇರ್ಬೋದು, ಅಥವಾ ಬೇರೆ ರೋಗದ ಸಮಸ್ಯೆಗಳಿರ್ಬೋದು, ಅಥವಾ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರೋರು ಕೂಡ ಈ ರೀತಿ ಮಾಡ್ಕೊಳ್ಬೋದು. ಆದರೆ ಕಿಡ್ನಿ ವೈಫಲ್ಯದ ಸಮಸ್ಯೆಗೆ ಹುಳಿಯನ್ನು ಬಳಸೋ ಹಾಗಿಲ್ಲ. ಹಾಗಾಗಿ ಟೊಮೆಟೊ ಮತ್ತು ನಿಂಬೆಹಣ್ಣನ್ನು ಹೊರತುಪಡಿಸಿ ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ನಿಮಗೆ ಇಲ್ಲಿ ಉಪಯೋಗಕ್ಕೆ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಈಗ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಆಪ್ಷನಲ್, ಹಾಕಲೇಬೇಕಂತ ಇಲ್ಲ. ಟೊಮೆಟೊ ಇಲ್ಲದೆ ಕೂಡ ನೀವು ಇದನ್ನು ಮಾಡಿಕೊಳ್ಬೋದು. ಸಿರಿಧಾನ್ಯಗಳಲ್ಲಿ ಜೋಳ ಕೂಡ ಒಂದು. ನಾನಿವಾಗ ತೋರಿಸ್ತಾ ಇರೋದು ಜೋಳದ ನುಚ್ಚಿಂದ ಹೇಗೆ ಮಾಡಿಕೊಡೋದು ಅಂತ. ಈಗ ಟೊಮೆಟೊ ಆ್ಯಡ್ ಮಾಡ್ತಿದ್ದೀನಿ. ಕಿಡ್ನಿ ಪೇಷಂಟ್ಸ್ ಟೊಮೆಟೊ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಲಿಕ್ಕೆ ಎಷ್ಟು ಖುಷಿ ಆಗ್ತದೆ. ಒಂದು ಅಡುಗೆ ತಯಾರು ಮಾಡುವಾಗ ಮೊದಲು ಅದನ್ನು ನೋಡ್ತಾ ಇದ್ದಂಗೆ ನಮಗೆ ತಿನ್ನಬೇಕು ಅನ್ನೋ ಭಾವನೆ ಬರಬೇಕು. ಆದರೆ ಆ ಭಾವನೆ ಬಂದಂಥ ಅಡುಗೆಯಲ್ಲಿ ಆರೋಗ್ಯಕ್ಕೆ ಉತ್ತಮವಾಗಿರೋದೇನಾದರೂ ಇರಬೇಕು. ಈಗ ಬೇಕ್ರಿಯಲ್ಲಿ ಏನೋ ಇದ್ದರೂ ಅದು ತಿನ್ನಬೇಕು ಅನಿಸುತ್ತೆ, ಆದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾವು ತಿನ್ನಬೇಕು ಅಂತ ಆಸೆ ಪಟ್ಟಿದ್ದರಲ್ಲಿ ಆರೋಗ್ಯಕರವಾಗಿರ್ತಕ್ಕಂಥ ಅಂಶಗಳು ಕೂಡ ನಮಗೆ ಸಿಗಬೇಕು. ಈಗ ಸಿರಿಧಾನ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಜೋಳವನ್ನು ನುಚ್ಚು ಮಾಡಿಕೊಂಡು ಜೋಳದ ನುಚ್ಚನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ತರಕಾರಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ. ಈಗ ಇದಕ್ಕೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀವು ಮಾಡ್ತಿದ್ದೀರೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಸೊ ಇದನ್ನು 2 ವಿಧಾನದಲ್ಲಿ ನೀವು ಮಾಡ್ಕೊಳ್ಬೋದು. ಮೊದಲನೇ ವಿಧಾನ, ಈ ಜೋಳದ ನುಚ್ಚೇನು ಮಾಡ್ಕೊಂಡಿದ್ದೀರ ಅದನ್ನು ಮೊದಲೇ ಗಂಜಿ ಮಾಡ್ಕೊಳ್ಳೋದು.
ಸೊ ಗಂಜಿ ಮಾಡುವಾಗ ನಿಮ್ಗೆ ನೀರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅನ್ನೋದು ಗೊತ್ತಾಗಿರುತ್ತೆ. ಸೊ ಮೊದಲೇ ಗಂಜಿ ಮಾಡಿಕೊಂಡು ಆನಂತರ ಈ ಒಗ್ಗರಣೆ ಒಳಗಡೆ ಆ ಗಂಜಿಯನ್ನು ಆ್ಯಡ್ ಮಾಡ್ಕೋಬೋದು. ನಾನಿವಾಗ ಮೊದಲೇ ಒಗ್ಗರಣೆಗಿಟ್ಟು ಅದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ನುಚ್ಚನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಆಗಲೇ ಸ್ವಲ್ಪ ಅಷ್ಟೇ ಹಾಕಿದೆ. ಕಿಡ್ನಿ ಪೇಷಂಟ್ಸ್ ತುಂಬ ಉಪ್ಪನ್ನು ಬಳಸಬಾರ್ದು. ಸೈಂಧ ಲವಣ ಆದರೂ ಕೂಡ ನೀವು ಹೆಚ್ಚಿಗೆ ಉಪ್ಪನ್ನು ಹಾಕೋ ಹಾಗಿಲ್ಲ. ತುಂಬ ಸಪ್ಪೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ತುಂಬ ದಿನ ಸಪ್ಪೆ ಊಟ ಮಾಡಬೇಕಂದ್ರೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ, ಊಟ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ರುಚಿಗೆ ಅಂತ ಹೇಳಿ ಸೈಂಧವ ಲವಣವನ್ನು ನೀವು ಬಳಸ್ಬೋದು. ಈಗ ನೀರು ಕುದೀತಾ ಇದೆ. ಜೋಳದ ನುಚ್ಚನ್ನು ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ತಾ ಇದ್ದೀನಿ. ಗಂಟು ಬೀಳದ ಹಾಗೆ ಮಾಡಿಕೊಳ್ಬೇಕು. ನುಚ್ಚನ್ನು ನೀವು ಮಿಕ್ಸಿಲೇ ಮಾಡ್ಕೊಳ್ಬೋದು, ಅಥವಾ ಜಾಸ್ತಿ ಬಳಸೋರಿದ್ರೆ ಮಿಲ್ಲಿಗೆ ಕೊಟ್ಟಬೇಕಾದ್ರೂ ರೆಡಿ ಮಾಡ್ಕೋಬೋದು. ಯಾವಾಗಲೂ ಧಾನ್ಯಗಳನ್ನು ಮಿಲ್ಲಿಗೆ ಹಾಕ್ಸುವಾಗ ಸ್ವಚ್ಛತೆಯನ್ನು ಮಾಡಿಕೊಳ್ಬೇಕು. ಕೇರಿ ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ಆನಂತರ ಮಿಲ್ಲಿಗೆ ಹಾಕಿಸ್ಬೇಕು. ಆಗ ಅದರದ್ದು ಯಾವುದೇ ಅಂಶಗಳು ಅಂದರೆ ಕೆಟ್ಟ ಅಂಶಗಳು, ಯಾಕಂದರೆ ಎಲ್ಲೆಲ್ಲೋ ಒಣಗಾಕಿರೋದಿರ್ಬೋದು ಅಥವಾ ಮಾರ್ಕೆಟ್ಗೆ ಹೋಗಿ ಬಂದಿರೋದಿರ್ಬೋದು, ಅದು ತುಂಬ ಧೂಳಿರುತ್ತೆ. ನೀವೆಷ್ಟು ತೊಳೆದ್ರೂ ಅದರಲ್ಲಿ ತುಂಬ ಧೂಳು ಹೋಗ್ತಾ ಇರುತ್ತೆ. ಹಾಗಾಗಿ ಅದನ್ನು ತೊಳೆದು ಒಣಗಿಸಿ ಇಟ್ಕೊಂಡ್ರೆ ಆಮೇಲೆ ನೀವು ಅದನ್ನು ಯಾವ ರೀತಿ ಬೇಕಾದರೂ ಬಳಸ್ಬೋದು. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು. ನೋಡಿ, ಇಷ್ಟಿದ್ರೆ ಇದು ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅದ್ಭುತವಾದ ರುಚಿ ಇರುತ್ತೆ. ನೀವೇನು ರವೆ ಉಪ್ಪಿಟ್ಟಂತ ತಿಂತೀರಾ ಅದಕ್ಕಿಂತ ಅದ್ಭುತವಾಗಿರುತ್ತೆ ಇದು. ನಮ್ಮ ಯೋಗವನ ಬೆಟ್ಟದಲ್ಲಿ ಉಳಿದಿರ್ತಕ್ಕಂಥ ಪೇಷಂಟ್ಸ್, ಕಿಡ್ನಿ ಪೇಷಂಟ್ಸ್ ಇರ್ಬೋದು, ಮತ್ತು ಕ್ಯಾಂಪಲ್ಲಿರ್ತಕ್ಕಂಥ ಪೇಷಂಟ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಈ ರೀತಿಯ ಖಾದ್ಯಗಳನ್ನು ನಾವು ಕೊಟ್ಟರೆ ತುಂಬ ಖುಷಿಯಾಗಿ ತಿಂತಾರೆ. ಮೇಡಮ್, ಮನೆಯಲ್ಲಿ ಏನೇನೋ ಮಾಡ್ತೀವಿ, ಅದು ಯಾವುದು ನಮ್ಗೆ ಇಷ್ಟನೇ ಆಗಲ್ಲ ಅಂದರೆ ಇಲ್ಲೇನೋ ಗೊತ್ತಿಲ್ಲ, ಅದ್ಭುತವಾಗಿ ಅನಿಸುತ್ತೆ ನೀವು ಕೊಡೋವಂಥ ಊಟಗಳು ಅಂತ. ನೋಡಲಿಕ್ಕೂ ಅದ್ಭುತವಾಗಿದೆ, ತಿನ್ನಲಿಕ್ಕೂ ಅದ್ಭುತವಾಗಿದೆ, ಡೈಜೆಷನ್ಗೂ ಅದ್ಭುತ. ಹೊಟ್ಟೆ ಕೂಡ ಖುಷಿ ಪಡುತ್ತೆ ಈ ರೀತಿ ಊಟ ಕೊಟ್ಟರೆ. ಇದು ಬೇಯಲಿಕ್ಕೆ ಸ್ವಲ್ಪ ನೀರು ಬೇಕಾಗ್ತದೆ. ಹಾಗಾಗಿ ಮೊದಲೇ ತೆಳ್ಳಗಿಟ್ಕೊಂಡಿದ್ರೆ ಅದು ಬೇಯ್ತಾ ಸ್ವಲ್ಪ ಗಟ್ಟಿ ಬರ್ತದೆ. ಇದಂತೂ ಮಧುಮೇಹಿಗಳು ಕಡ್ಡಾಯವಾಗಿ ಮಾಡಿ ಸೇವಿಸಿ ಅನುಭವವನ್ನು ಹೇಳಬೇಕು. ಸೊ ಈಗ ಯಾವುದೇ ಆಹಾರ ನೀವು ತಗೊಳ್ಳುವಾಗ ಸಿರಿಧಾನ್ಯನೇ ಇರ್ಬೋದು, ರಾಗಿನೇ ಇರ್ಬೋದು, ಜೋಳನೇ ಇರ್ಬೋದು, ಯಾವುದೇ ಇರ್ಬೋದು, ಬರೀ ಅದನ್ನೇ ನೀವು ಹೊಟ್ಟೆ ತುಂಬ ತಿಂದರೆ ಮಧುಮೇಹ ಹತೋಟಿಗೆ ಬರೋದಿಲ್ಲ. ಇದು ಒಂದು ಸೀಕ್ರೆಟ್ ಇದೆ. ನೀವೇನು ಮಾಡಬೇಕು, ನೀವೇನೇ ಅಡುಗೆ ಮಾಡಿದರೂ ಒಂದು ಬೌಲನ್ನು ಫಿಕ್ಸ್ ಮಾಡಿ. ಆ ಬೌಲಲ್ಲಿ ಒಂದು ಬೌಲ್ ಊಟ ತೊಗೊಂಡ್ರೆ ಮತ್ತೆ ಅದನ್ನು ತಿನ್ನಬಾರ್ದು. ಅದ್ರ ಬದಲಿಗೆ ಏನು ತಿನ್ಬೋದು ಅದು ತುಂಬ ಇಂಪಾರ್ಟೆಂಟ್. ಈಗ ಆಲ್ರೆಡಿ ಇದು ಬೆಂದಿದೆ. ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಳೋಣ. ಮತ್ತು ಕಿಡ್ನಿ ವೈಫಲ್ಯದವರು ತುಪ್ಪ ಕೂಡ ಬಳಸೋ ಹಾಗಿಲ್ಲ, ಮಧುಮೇಹಿಗಳು ಬಳಸ್ಬೋದು, ತೊಂದರೆ ಇಲ್ಲ. ಕಿಡ್ನಿ ವೈಫಲ್ಯದಲ್ಲಿ ಹಾಲಿನ ಉತ್ಪನ್ನಗಳನ್ನು ಬಳಸೋ ಹಾಗಿಲ್ಲ. ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನ ತುರಿಯನ್ನು ರುಚಿಗೆ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳೋಣ. ಕಿಡ್ನಿ ಪೇಷಂಟ್ಸ್ ನಿಂಬೆಹಣ್ಣನ್ನು ಉಪಯೋಗಿಸೋಂಗಿಲ್ಲ. ಇನ್ನೆಲ್ಲ ಸೇಮ್ ಮೆಥಡ್ ಇರುತ್ತೆ. ಹುಳಿ ಒಂದನ್ನು ಬಿಟ್ಟು ಇನ್ನೆಲ್ಲ ಕೂಡ ನೀವು ಉಪಯೋಗಿಸ್ಬೋದು. ಅದ್ಭುತವಾಗಿ ರೆಡಿಯಾಗಿದೆ. ಇದಕ್ಕೆ ಕಲರ್ ಬೇಕಂದರೆ ಅರಿಶಿಣವನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು, ಆಪ್ಷನಲ್. ನೋಡ್ಲಿಕ್ಕೆ ಉಪ್ಪಿಟ್ಟು ಥರನೇ ಇದೆ. ಟೇಸ್ಟ್ ಉಪ್ಪಿಟ್ಟಿಗಿಂತ ಚೆನ್ನಾಗಿರುತ್ತೆ.
ಯಾವಾಗಲೂ ಶುಗರ್ ಪೇಷಂಟ್ಸ್ ಶುಗರ್ ಹತೋಟಿಗೆ ಬರಬೇಕಂದ್ರೆ ಈ ಥರ ಒಂದು ಬೌಲನ್ನು ಫಿಕ್ಸ್ ಮಾಡಿ. ನಿಮ್ಮ ಊಟದಲ್ಲಿ ನಿಮಗೆ ತುಂಬ ಹಸಿವು ಜಾಸ್ತಿ ಇರೋರು ದೊಡ್ಡ ಬೌಲು, ಹಸಿವು ಕಡಿಮೆ ಇರೋರು ಇದರಲ್ಲಿ ಇದಕ್ಕಿಂತ ಚಿಕ್ಕ ಬೌಲು, ಅದರಲ್ಲೇ ನಿಮ್ಮ ಊಟ ಇರಬೇಕು. ಈಗ ನಾನು ಮಾಡಿರೋದು ಜೋಳದ ನುಚ್ಚಿಂದ ಉಪ್ಪಿಟ್ಟನ್ನು ಮಾಡಿದ್ದೀನಿ. ಸೊ ಇದರ ಜೊತೆಗೆ ನೀವು ಮಾಡಬೇಕಾಗಿರೋದು ಜೋಳದ ನುಚ್ಚಿಂದ ಉಪ್ಪಿಟ್ಟು ತಯಾರಾಗಿದೆ. ಇದು ಒಂದು ಬೌಲ್ ಇದ್ದರೆ ಇನ್ನು 2 ಬೌಲು ನಿಮ್ಮ ಆಹಾರದಲ್ಲಿ ಒಂದು ಹಸಿ ತರಕಾರಿ ಸಲಾಡ್, ಇನ್ನೊಂದು ಬೌಲಲ್ಲಿ ಮೊಳಕೆ ಕಾಳು ಅಥವಾ ಪಲ್ಯ. ಸೊ ಇದರ ಜೊತೆಗೆ ಇನ್ನೆರಡು ಬೌಲು ನಿಮಗೆ ಬೇರೆ ಆಹಾರದ ಪದ್ಧತಿ, ಹಸಿ ತರಕಾರಿ ಅಥವಾ ತರಕಾರಿ ಪಲ್ಯ ಅಥವಾ ಮೊಳಕೆ ಕಾಳು, ಜೊತೆಗೆ ಯಾವುದಾದ್ರು ಒಂದು 2 ಪೀಸ್ ಹಣ್ಣು. ಇಷ್ಟು ನಿಮ್ಮ ಆಹಾರದ ಜೊತೆಗೆ ಅದನ್ನು ಸೇರಿಸಿದಾಗ ನಿಮ್ಗೆ ಹೊಟ್ಟೆನೂ ತುಂಬುತ್ತೆ, ಗ್ಲೂಕೋಸ್ ಅವಾಯ್ಡ್ ಆಗುತ್ತೆ. ಜೊತೆಗೆ ತರಕಾರಿ ಮತ್ತು ಮೊಳಕೆ ಕಾಳು ಇವುಗಳನ್ನು ಬಳಸಿದ್ರಿಂದ ನಿಮ್ಮ ದೇಹ ತಂಪಾಗಿರುತ್ತೆ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಮಲಬದ್ಧತೆ ಸಮಸ್ಯೆ ಇರೋದಿಲ್ಲ, ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ, ಮಧುಮೇಹ ಹತೋಟಿಗೆ ಬರುತ್ತೆ. ಸೊ ಯಾವುದೇ ಆಹಾರ ನನಗೆ ಶುಗರ್ ಕಡಿಮೆ ಆಗುತ್ತೆ ಅಂತ ಹೇಳಿ ಬರೀ ಧಾನ್ಯನೇ ತಿಂದರೆ ಶುಗರ್ ಹತೋಟಿಗೆ ಬರೋದಿಲ್ಲ. ಧಾನ್ಯಗಳನ್ನು ಕಡಿಮೆ ಮಾಡ್ಕೊಳ್ಳಿ ಮತ್ತು ತರಕಾರಿಗಳನ್ನು ಹೆಚ್ಚಿಗೆ ಬಳಸ್ಕೊಳ್ಳೋಕೆ ಶುರು ಮಾಡಿ. ಈ ರೀತಿಯ ಆಹಾರವನ್ನು ನೀವು ಬೆಳಗ್ಗೆ ಅಥವಾ ರಾತ್ರಿ 2 ಸಮಯದಲ್ಲೂ ಕೂಡ ಬಳಸ್ಕೊಳ್ಬೋದು. 2 ಸಮಯದಲ್ಲಿ ನಾವು ಗಟ್ಟಿ ಆಹಾರಗಳನ್ನು ಬಳಸಬಾರ್ದು. ಬೆಳಗ್ಗಿನ ಆಹಾರ ಮತ್ತು ರಾತ್ರಿ ಆಹಾರಗಳು ಮೃದುತ್ವದ ಆಹಾರಗಳನ್ನು ಹೊಂದಿರಬೇಕು. ಹಾಗಾಗಿ ಈ ರೀತಿಯ ಆಹಾರವನ್ನು ನೀವು ಬೆಳಗ್ಗೆ ಅಥವಾ ರಾತ್ರಿ ಬಳಸ್ಕೊಳ್ಳಿ.